ಇನ್ನು ವಾಲ್ಮೀಕಿ ಹಗರಣದ ವಿಚಾರ ದಿನೇ ದಿನೇ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಈಗಾಗಲೇ ಇಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಅದರಲ್ಲಿ ನೇರವಾಗಿ ನಾಗೇಂದ್ರ ಅಂದರೆ ಮಾಜಿ ಸಚಿವ ನಾಗೇಂದ್ರ ಅವರೇ ಪ್ರಕರಣದ ಕಿಂಗ್ ಪಿನ್ ಅಂತ ಹೇಳಿದೆ. ಆದರೆ ಇದೇ ರಾಜ್ಯ ಸರ್ಕಾರದ SIT ಕೂಡ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಿತ್ತು. SIT ಮಾತ್ರ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ಟಿತ್ತು. ಈಗ ಇದೇ ವಿಚಾರ ಸಾಕಷ್ಟು ದೊಡ್ಡ ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇದೆ. ಒಂದು ಕಡೆಗೆ ಇಡಿ ನೋಡಿದ್ರೆ ನಾಗೇಂದ್ರ ಅವ್ರನ್ನ ಕಿಂಗ್ ಪಿನ್ ಅಂತ ಹೇಳ್ತಾ ಇದೆ, SIT ನೋಡಿದ್ರೆ ನಾಗೇಂದ್ರ ಅವರು ತಪ್ಪೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಯಾರನ್ನು ನಂಬೋದು? ಇದಕ್ಕೆ ಮುಖ್ಯಮಂತ್ರಿಗಳು ಕೊಟ್ಟಂಥ ವಿಚಾರ ಯಾರು ಏನೇ ಮಾಡಿದ್ರು ಕೂಡ ಅಂತಿಮವಾಗಿ ನ್ಯಾಯಾಲಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣಕ್ಕೆ ಇತ್ಯರ್ಥ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗಾದರೆ ಈ ಇಡಿ ವಿಚಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಮೊದಲಿಗೆ ನೋಡೋಣ ಬನ್ನಿ. ನಾಗೇಂದ್ರನೇ ಮಾಸ್ಟರ್ ಮೈಂಡ್, ನಾಗೇಂದ್ರನೇ ಸೂತ್ರಧಾರ. ವಾಲ್ಮೀಕಿ ನಿಗಮದಲ್ಲಿನ ಬರೋಬ್ಬರಿ 84 ಕೋಟಿ ಹಣ ಅಕ್ರಮ ನಡೆದಿರೋದು ಬಯಲಾಗಿದೆ. ಪ್ರಕರಣದ ತನಿಖೆ ನಡೆಸಿದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. 187 ಕೋಟಿ ರೂಪಾಯಿ ಹಗರಣ ಸಂಬಂಧ 4970 ಪುಟಗಳ ಚಾರ್ಜ್ ಶೀಟ್ ಜೊತೆಗೆ 144 ಪುಟಗಳ ದೂರನ್ನ ಸಲ್ಲಿಸಿದ್ದಾರೆ. ಇಡಿ ಚಾರ್ಜ್ ಶೀಟ್ ನಲ್ಲಿ ಮಾಜಿ ಸಚಿವ ನಾಗೇಂದ್ರ A1 ಆಗಿದ್ದಾರೆ. ಆದರೆ ಇದೇ ಪ್ರಕರಣದಲ್ಲಿ ಇದೀಗ ರಾಜಕೀಯವು ಜೋರಾಗಿದೆ. ಅದೇ ಸರ್ಕಾರ ವರ್ಸಸ್ ಇಡಿ. ಮಾಸ್ಟರ್ ಮೈಂಡ್ ಎಂದ ಇಡಿ, ಕ್ಲೀನ್ ಚಿಟ್ ಕೊಟ್ಟ SIT. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಇದೀಗ ಸರ್ಕಾರ ವರ್ಸಸ್ ಇಡಿ ಅನ್ನುವಂತಾಗಿದೆ. ಯಾಕಂದ್ರೆ ಇಡಿ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರನೇ ಮಾಸ್ಟರ್ ಮೈಂಡ್ ಅಂತ ಇದೆ. ಆದ್ರೆ SIT ಅಧಿಕಾರಿಗಳು ಮಾತ್ರ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಎಲ್ಲೂ ನಾಗೇಂದ್ರ ಅವರ ಹೆಸರನ್ನೇ ಉಲ್ಲೇಖ ಮಾಡಿಲ್ಲ. ಇದೇ ವಿಚಾರ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಬಡಿದಾಟಕ್ಕೆ ಕಾರಣ ಆಗಿದೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, SIT ರಚನೆ ಮಾಡಿರೋದೇ ಕ್ರಮ ತೆಗೆದುಕೊಳ್ಳೋಕೆ ಅಂದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟಂತೆ ಮಾತನಾಡಿರುವ ಅಶೋಕ್, ಕೇಸ್ ಮುಚ್ಚಾಕೋದಕ್ಕೆ SIT ರಚನೆ ಮಾಡಲಾಗಿದೆ ಅಂದ್ರು. SIT ಕ್ರಮ ತಗೊಳ್ಳಕ್ಕೆ ಮಾಡಿರೋದು. SIT ಅಂದ್ರೇನು? ಅಲ್ಲ ಆಯ್ತದಪ್ಪ, SIT ಅಂದ್ರೇನಯ್ಯ? ವರದಿ ಮೇಲೆ SIT ಅಂದ್ರೇನು? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕ್ರಮ ತಗೊಳುತ್ತ, ಅವರು ಕ್ರಮ ತಗೋತಾರೆ. ನೋಡಿ, SIT ನಾವು ಪ್ರಾರಂಭದಿಂದನೇ ಹೇಳ್ತಾ ಇದ್ವಿ, ಇದನ್ನ ಮುಚ್ಚಾಕುವಂಥಕ್ಕೆ SITಯನ್ನು ರಚನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಏನಾನ ಒಂಚೂರು ಕಾಮನ್ ಸೆನ್ಸ್ ಇದ್ದಿತ್ತು. ದೇಶದ ಕಾನೂನು ಪ್ರಕಾರ ಯಾವುದೇ ಬ್ಯಾಂಕಲ್ಲಿ 3 ಕೋಟಿಗಿಂತ ಹೆಚ್ಚು ಫ್ರಾಡ್ ಆದರೆ, ಅವ್ಯವಹಾರ ಆದರೆ ಆಟೋಮೆಟಿಕಲಿ ಅದು ಇಡಿಗೆ ಹೊರಟೋಗ್ತದೆ. SIT ಅಲ್ಲಿ ನಾಗೇಂದ್ರ ಹೆಸರೇ ಇಲ್ಲ ಅಂತ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಆರೋಪಿಸಿದ್ರು. ಇವತ್ತು ಇಡಿ ಚಾರ್ಜ್ ಶೀಟ್ ಆಗಿದ್ದು ಪೇಪರ್ ಮೂಲಕ ಎಲ್ಲ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಇವರು SIT ಒಂದು ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ರು. ಅದರಲ್ಲಿ ನಾಗೇಂದ್ರನ ಪಾತ್ರದ ಬಗ್ಗೆ ಏನೂ ಉಲ್ಲೇಖನ ಇದ್ದಿದ್ದಿಲ್ಲ. ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ತಾವು ಮಾಡಿದಂಥ ತಪ್ಪನ್ನ ಯಾವ ರೀತಿ ಮುಚ್ಕೊಳ್ತಾರ ಗೊತ್ತಾಗ್ತದೆ. SITಯನ್ನ ತರಾತುರಿಯಲ್ಲಿ ನೇಮಕ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈಗ ಸದ್ಯ ಹೆಚ್ಚು ಕಡಿಮೆ ವರದಿಯು ಹತ್ರ ಬಂದಿದೆ. ಈಗ ವರದಿಯಲ್ಲಿ ನಾಗೇಂದ್ರ ಅವರಾಗ್ಲಿ ದದ್ದಲ್ ಇಬ್ಬರು ಹೆಸರು ಇರಲಿಲ್ಲ. ಈಗ ಖಾತ್ರಿ ಆಗಿದೆ ಇಡಿ ಅವರು. ಒಟ್ಟಾರೆಯಾಗಿ ಈವರೆಗೂ ಇಡಿ ಸಲ್ಲಿಸಿರುವ ಚಾರ್ಜ್ ಶೀಟ್ ಅಲ್ಲಿ ಬಸನಗೌಡ ದದ್ದಲ್ ಪಾತ್ರದ ಬಗ್ಗೆ ಉಲ್ಲೇಖ ಇಲ್ಲ. ಆದ್ರೆ ಪ್ರೈಮರಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು ಮುಂದಿನ ತನಿಖೆಯಲ್ಲಿ ದದ್ದಲ್ ಹೆಸರು ಪಾತ್ರದ ಬಗ್ಗೆ ಇರ್ಲಿದ್ಯಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.